ಈ ದೇಶದ ಕಾನೂನಿಗಿಂತ RSS ದೊಡ್ಡದ. RSSಗೆ ಈ ನೆಲದ ನೀತಿ ನಿಯಮಗಳು ಅನ್ವಯವಾಗುವುದಿಲ್ವಾ? ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಯಾಕೆ ಇಷ್ಟೊಂದು ಆಕ್ರೋಶ? ಇದೇ ಹೊತ್ತಿನ ವಿಶೇಷ. ನಾನು ಬಶೀರ್ ಅಡ್ಡಿರಡ್ಕ. ಮೊದಲಿಗೆ ಒಂದು ಪ್ರಶ್ನೆ ಇದೆ. ಅದೇನೆಂದರೆ, ಈ ದೇಶದಲ್ಲಿ ಒಂದು ಸಣ್ಣ ಸಂಘ, ಒಂದು ಟ್ರಸ್ಟ್, ಒಂದು ಕ್ಲಬ್ ಅಥವಾ ಒಂದು ಸಹಕಾರಿ ಸಂಘ, ಒಂದು ಶಿಕ್ಷಣ ಸಂಸ್ಥೆ, ಒಂದು NGO, ಒಂದು ಧಾರ್ಮಿಕ ಅಥವಾ ಸಾಮಾಜಿಕ ಸಂಘಟನೆ ಕಾರ್ಯನಿರ್ವಹಿಸಬೇಕಾದ್ರೆ ಏನು ಮಾಡಬೇಕು? ಕಾನೂನಿನ ಪ್ರಕಾರ ನೋಂದಣಿ ಮಾಡಿಸ್ಕೊಳ್ಬೇಕು, ಲೆಕ್ಕಪತ್ರಗಳನ್ನು ಇಟ್ಕೊಳ್ಬೇಕು, ನಿಯಮಗಳನ್ನು ಪಾಲಿಸಬೇಕು, ಸರ್ಕಾರದ ಮುಂದೆ ತನ್ನ ಅಸ್ತಿತ್ವ ಮತ್ತು ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕೊಡಬೇಕು, ಸ್ಪಷ್ಟತೆ ನೀಡಬೇಕು. ಹಾಗಾದರೆ ಇದೇ ಪ್ರಶ್ನೆ ದೇಶದ ಅತ್ಯಂತ ಪ್ರಭಾವಶಾಲಿ ಸಂಘಟನೆಗಳಲ್ಲಿ ಒಂದಾದ RSSಗೆ ಕೇಳಿದರೆ ಅದು ತಪ್ಪಾಗತ್ತಾ? ಅದು ಅಪರಾಧ ಆಗತ್ತಾ? ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಇದೇ ಪ್ರಶ್ನೆಯನ್ನ ಎತ್ತಿದ್ದಾರೆ. RSS ಸೇರಿದಂತೆ ಯಾವುದೇ ಸಂಘಟನೆ ಕಾನೂನಿನ ಚೌಕಟ್ಟಿನೊಳಗೆ ಸೂಕ್ತ ನೋಂದಣಿಯೊಂದಿಗೆ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಯಾವ ತಪ್ಪೂ ಇಲ್ಲ. ಆದರೆ ಅವರ ಹೇಳಿಕೆಗೆ BJP ಮತ್ತು ಸಂಘ ಪರಿವಾರದ ಹಲವು ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರು ಸವಾಲು ಹಾಕಿದ್ದಾರೆ, ಕೆಲವರು ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರ ಟೀಕೆಗಳಿಗೆ, ಸವಾಲುಗಳಿಗೆ ಮರಿ ಖರ್ಗೆ ಕೂಡ ಸರಿಯಾಗಿ ತಿರುಗೇಟನ್ನ ನೀಡಿದ್ದಾರೆ. ಈ ಇಡೀ ವಿವಾದದಲ್ಲಿ ಮೂಲ ಪ್ರಶ್ನೆ ಏನು? ಕಾನೂನಿನ ಮುಂದೆ ಎಲ್ಲರೂ ಸಮಾನವ ಅಥವಾ ಕೆಲವರಿಗೆ ಮಾತ್ರ ವಿಶೇಷ ವಿನಾಯಿತಿ ಇದೆಯಾ? ಮೊದಲದಾಗಿ ಒಂದು ವಿಷಯವನ್ನ ಸ್ಪಷ್ಟಪಡಿಸಬೇಕಾಗತ್ತೆ. ಈ ವಿಚಾರವನ್ನ ವ್ಯಕ್ತಿ ವಿರೋಧ ಅಥವಾ ಸಂಘಟನೆ ವಿರೋಧ ಎಂಬ ದೃಷ್ಟಿಯಿಂದ ನೋಡುವುದು ಸರಿಯಲ್ಲ. ಇದು ಒಂದು ಸಿದ್ಧಾಂತದ ಪ್ರಶ್ನೆ. ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಯಾವುದೇ ಸಂಘಟನೆ, ಅದು ಎಷ್ಟೇ ದೊಡ್ಡದಾಗಿರಲಿ, ಎಷ್ಟೇ ಹಳೆಯದಾಗಿರಲಿ, ಎಷ್ಟೇ ಪ್ರಭಾವಶಾಲಿ ಆಗಿರಲಿ, ಕಾನೂನಿನ ಚೌಕಟ್ಟಿನ ಹೊರಗೆ ಇರಲು ಅದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರಜಾಪ್ರಭುತ್ವದ ಅಡಿಪಾಯವೇ ಕಾನೂನಿನ ಆಳ್ವಿಕೆ, ರೂಲ್ ಆಫ್ ಲಾ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಸಾಮಾನ್ಯ ನಾಗರಿಕನಿಗೂ ಒಂದು ನಿಯಮ, ಪ್ರಭಾವಿ ಸಂಘಟನೆಗೂ ಅದೇ ನಿಯಮ ಅನ್ವಯ ಆಗತ್ತೆ. ಇದು ಪ್ರಜಾಪ್ರಭುತ್ವದ ಮೂಲ ತತ್ವ. ಒಂದು ಕ್ಷಣ ಯೋಚಿಸಿ ನೋಡಿ, ನಾಳೆ ಯಾವುದಾದ್ರೂ ಹೊಸ ಸಂಘಟನೆ ಹುಡ್ಕೊಂಡು ನಾವು ನೋಂದಣಿ ಮಾಡಿಸ್ಕೊಳ್ಳುವುದಿಲ್ಲ, ನಮ್ಮ ಸಂಘಟನೆಗೆ ಯಾವುದೇ ನಿಯಮ ಅನ್ವಯಿಸುವುದಿಲ್ಲ ಎಂದು ಹೇಳಿದ್ರೆ ಅದನ್ನ ಸರ್ಕಾರ ಒಪ್ಪುತ್ತಾ? ಸರ್ಕಾರ ಬಿಡ್ರಿ, BJP ಪಕ್ಷ ಒಪ್ಪುತ್ತಾ? RSS ಒಪ್ಪುತ್ತಾ? ಒಪ್ಪುವುದಿಲ್ಲ. ಹಾಗಾಗಿ ಯಾವುದೇ ಸಂಘಟನೆಗೆ ಅನ್ವಯಿಸುವ ಮಾನದಂಡಗಳು ಎಲ್ರಿಗೂ ಅನ್ವಯಿಸ್ಬೇಕಲ್ವಾ? ಇದನ್ನೇ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಅವರು RSS ಸಂಘಟನೆ ಇರಬಾರ್ದು ಅಂತ ಏನು ಹೇಳಿಲ್ಲ, ಅದು ಕಾರ್ಯನಿರ್ವಹಿಸಬಾರ್ದು ಅಂತಾನೂ ಅವರು ಹೇಳಿಲ್ಲ. ಅವರು ಕೇಳಿರೋದು ಒಂದೇ ಪ್ರಶ್ನೆ: ಯಾಕೆ ಕಾನೂನಿನ ಪ್ರಕಾರ RSS ನೋಂದಣಿ ಮಾಡಿಕೊಳ್ಳುವುದಿಲ್ಲ ಅಂತ. ಈ ಪ್ರಶ್ನೆಯಲ್ಲಿ ತಪ್ಪೇನಿದೆ ಹೇಳಿ? ಈ ಪ್ರಶ್ನೆಗೆ ಉತ್ತರ ನೀಡುವ ಬದಲು ಅವರ ಮೇಲೆ ವಾಗ್ದಾಳಿ ಮಾಡೋದು, ಸವಾಲು ಹಾಕೋದು, ಪ್ರಚೋದನೆ ಮಾಡೋದು ಪ್ರಜಾಪ್ರಭುತ್ವದಲ್ಲಿ ಚರ್ಚೆಯ ಗುಣಮಟ್ಟವನ್ನೇ ಕುಗ್ಗಿಸುತ್ತೆ. ಇದೇ ಸಂಘ ಪರಿವಾರ ಮತ್ತು BJPಯವರು ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಲೆಕ್ಕಪತ್ರಗಳ ಬಗ್ಗೆ ಮಾತಾಡ್ತಾರೆ. ಇವರಿಗೆ ಸೆಟ್ ಆಗದ ಸಂಘ ಸಂಸ್ಥೆಗಳ ಮೇಲೆ ತನಿಖಾ ತಂಡಗಳನ್ನ ಚೂ ಬಿಡ್ತಾರೆ. ಇವರನ್ನ ವಿರೋಧಿಸುವ ಸಂಘ ಸಂಸ್ಥೆಗಳ ಮೇಲೆ ದೇಶದ್ರೋಹಿಗಳ ಲೇಬಲ್ ಅಂಟಿಸ್ತಾರೆ. ಇರೋ ಬರೋ ಸಂಘ ಸಂಸ್ಥೆಗಳ ಲೆಕ್ಕ ಕೇಳ್ತಾರೆ. ಆದ್ರೆ ಇವರ RSS ಇನ್ನೂ ಯಾಕೆ ನೋಂದಣಿ ಮಾಡಿಸ್ಕೊಂಡಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಇವರಿಗೆ ಉರಿಯುತ್ತೆ. RSS ಈ ದೇಶದ ಕಾನೂನಿಗಿಂತ ದೊಡ್ಡದು ಎಂಬಂತೆ ವರ್ತಿಸ್ತಾರೆ. ಇವೆಲ್ಲವೂ ಫ್ಯಾಷಿಸಂನ ಲಕ್ಷಣಗಳು. ಈ ಫ್ಯಾಸಿಸ್ಟರ ಈ ದೇಶಕ್ಕೆ ಅಪಾಯಕಾರಿಗಳು ಕೂಡ. ಯಾವುದೇ ಸಂಘಟನೆ ಸಾರ್ವಜನಿಕ ಜೀವನದ ಮೇಲೆ ಪ್ರಭಾವ ಬೀರ್ತಾ ಇದ್ರೆ ಅದರ ಚಟುವಟಿಕೆಗಳ ಬಗ್ಗೆ ಪ್ರಶ್ನೆ ಕೇಳುವುದು ಪ್ರಜಾಪ್ರಭುತ್ವದ ಹಕ್ಕು. ಪ್ರಶ್ನೆ ಕೇಳುವುದು ದೇಶದ್ರೋಹ ಅಲ್ಲ. ಪ್ರಶ್ನೆ ಕೇಳುವುದು ಸಂವಿಧಾನ ಕೊಟ್ಟಿರುವ ಹಕ್ಕು. ವಿಮರ್ಶೆ ಮಾಡುವುದು ಅಪರಾಧ ಅಲ್ಲ. ಪ್ರತಿವಾದ ಮಾಡುವುದು ಪ್ರಜಾಪ್ರಭುತ್ವದ ಭಾಗ. ಆದರೆ ಇತ್ತೀಚಿನ ರಾಜಕೀಯ ವಾತಾವರಣದಲ್ಲಿ ಒಂದು ವಿಚಿತ್ರ ಪ್ರವೃತ್ತಿ ಕಾಣಿಸ್ತಾ ಇದೆ. ಯಾರಾದ್ರೂ RSS ಮತ್ತು ಸಂಘ ಪರಿವಾರದ ಬಗ್ಗೆ ಪ್ರಶ್ನೆ ಕೇಳಿದರೆ ಸಾಕು, ಕೂಡಲೇ ಅವರನ್ನ ದೇಶ ವಿರೋಧಿಗಳು, ಸಂಸ್ಕೃತಿ ವಿರೋಧಿಗಳು ಅಥವಾ ಹಿಂದೂ ವಿರೋಧಿ ಎಂಬ ಚಿತ್ರಣವನ್ನ ಮಾಡಲಾಗ್ತಾ ಇದೆ. ಇದು ಆರೋಗ್ಯಕರ ಪ್ರಜಾಪ್ರಭುತ್ವದ ಲಕ್ಷಣವಲ್ಲ. ಇಲ್ಲಿ ವಿಷಯದ ಕುರಿತು ಚರ್ಚೆ ನಡೆಯುವ ಬದಲು ವ್ಯಕ್ತಿಯ ವಿರುದ್ಧ ಭಾವನಾತ್ಮಕ ಪ್ರಚಾರ ನಡೆಯುತ್ತಾ ಇದೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವಿಸುತ್ತೆ. RSS ದೇಶದಲ್ಲಿ ಕೇವಲ ಒಂದು ಸಾಮಾಜಿಕ ಸಂಘಟನೆಯ
ಅಥವಾ ಅದರ ಪ್ರಭಾವ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಿಗೂ ವಿಸ್ತರಿಸಿದೆಯಾ? ಸಂಘ ಪರಿವಾರದ ನಾಯಕರೇ ಹೇಳುವಂತೆ ದೇಶದ ಅನೇಕ ಪ್ರಮುಖ ನಾಯಕರು RSS ಹಿನ್ನೆಲೆಯಿಂದ ಬಂದವರು. ಈಗಿನ ಪ್ರಧಾನಿ ಮೋದಿ RSS ನಿಂದ ಬಂದವರು. ಬಹುತೇಕ ಕೇಂದ್ರ ಸಚಿವರು, ಹಲವು ರಾಜ್ಯಗಳ BJP ಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರು RSS ನಿಂದ ಬಂದವರು. ಇವರೆಲ್ಲ ರಾಷ್ಟ್ರೀಯ ನೀತಿಗಳ ಮೇಲೆ, ಅದರ ವಿಚಾರಧಾರೆ ಪ್ರಭಾವ ಬೀರದವರು. ಹಾಗಾದ್ರೆ ಅಷ್ಟೊಂದು ಪ್ರಭಾವ ಹೊಂದಿರುವ ಸಂಘಟನೆಯ ಬಗ್ಗೆ ಪ್ರಶ್ನೆ ಕೇಳುವುದೇ ತಪ್ಪು ಹೇಗೆ ಆಗತ್ತೆ? ಪ್ರಭಾವ ಜಾಸ್ತಿ ಆದಷ್ಟು ಉತ್ತರದಾಯಿತ್ವವು ಜಾಸ್ತಿ ಆಗ್ಬೇಕಲ್ವಾ? ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರ್ತಾ ಇರುವ ನಾಯಕರು ತಮ್ಮ ಹೊಣೆಯಿಂದ ಜಾರಿಕೊಳ್ಳದೆ ಅವರು ಕೇಳುವ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕು. ಅವರು ಕೇಳಿದ ಪ್ರಶ್ನೆಗೆ ಕಾನೂನಾತ್ಮಕ ಉತ್ತರ ಕೊಡಿ, ಸಂವಿಧಾನಾತ್ಮಕ ಉತ್ತರ ಕೊಡಿ, ಆಡಳಿತಾತ್ಮಕ ಉತ್ತರ ಕೊಡಿ. ಅದು ಬಿಟ್ಟು ವ್ಯಕ್ತಿಗತ ದಾಳಿ ಯಾಕೆ, ಈ ಆಕ್ರೋಶ ಯಾಕೆ, ಬೆದರಿಕೆಯ ಭಾಷೆ ಯಾಕೆ, ಸವಾಲುಗಳ ರಾಜಕೀಯ ಯಾಕೆ? ಒಂದು ಪ್ರಶ್ನೆಗೆ ಮತ್ತೊಂದು ಪ್ರಶ್ನೆಯಿಂದ ಉತ್ತರಿಸುವುದು ಸುಲಭ, ಆದರೆ ಮೂಲ ಪ್ರಶ್ನೆಗೆ ಉತ್ತರಿಸುವುದು ಕಷ್ಟ. ಇಂದು ನಡೀತಾ ಇರುವುದು ಅದೇ. ಒಬ್ಬ ಸಚಿವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಆ ಪ್ರಶ್ನೆ ತಪ್ಪು ಎನ್ನುವುದಾದರೆ ಅದನ್ನ ತಾರ್ಕಿಕವಾಗಿ ಖಂಡಿಸಿ, ಅದನ್ನ ಕಾನೂನು ಆಧಾರ ನೀಡಿದಕ್ಕೆ ದಾಖಲೆಗಳನ್ನ ತೋರಿಸಿ, ಅದು ಬಿಟ್ಟು ವ್ಯಕ್ತಿಯನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸುವುದು ಪ್ರಜಾಪ್ರಭುತ್ವದ ಸಂಸ್ಕೃತಿಗೆ ಒಳ್ಳೆಯದಲ್ಲ. ಭಾರತದ ಸಂವಿಧಾನ ಯಾರಿಗಾಗಿ ರಚಿಸಲಾಗಿದೆ? ಕೇವಲ ಸಾಮಾನ್ಯ ಜನರಿಗಾಗಿ ಮಾತ್ರ ರಚಿಸಲಾಗಿದ್ದ? ಇಲ್ಲ, ಅದು ಎಲ್ರಿಗೂ ರಚಿಸಲಾಗಿದೆಯಾ? ರಾಜಕೀಯ ಪಕ್ಷಗಳಿಗೆ, ಸರ್ಕಾರಗಳಿಗೆ, ಸಾಮಾಜಿಕ ಸಂಘಟನೆಗಳಿಗೆ, ಧಾರ್ಮಿಕ ಸಂಸ್ಥೆಗಳಿಗೆ ಎಲ್ರಿಗೂ ಸಂವಿಧಾನ ಅನ್ವಯ ಆಗತ್ತೆ. ಅದರಂತೆ RSSಗೂ ಅನ್ವಯ ಆಗತ್ತೆ, ಅನ್ವಯ ಆಗ್ಬೇಕು. RSS ಏನು ಸಂವಿಧಾನಕ್ಕಿಂತ ದೊಡ್ಡದಲ್ಲ. ಇದೇನು ಮನುವಾದದ ಅಡಿಯಲ್ಲಿ ನಡೀತಾ ಇರುವ ದೇಶ ಅಲ್ಲ. ಇದು ಅಂಬೇಡ್ಕರ್ ವಾದವಾದ ಸಂವಿಧಾನದಲ್ಲಿ ನಡೀತಾ ಇರುವ ದೇಶ. ಅದರಿಂದ ಕಾನೂನಿನ ವ್ಯಾಪ್ತಿಯಿಂದ ಯಾರನ್ನು ಹೊರಗಿಡುವ ಪ್ರಯತ್ನ ನಡೀಬಾರದು. ಒಂದು ಸಂಘಟನೆಗೆ ವಿಶೇಷ ಸವಲತ್ತು, ಮತ್ತೊಂದು ಸಂಘಟನೆಗೆ ಕಠಿಣ ನಿಯಮ ಎಂಬ ಧೋರಣೆ ಪ್ರಜಾಪ್ರಭುತ್ವದ ಆತ್ಮಕ್ಕೆ ವಿರುದ್ಧವಾದದ್ದು. ಇಂದು ಪ್ರಶ್ನೆ RSS ಬಗ್ಗೆ ಇರಬಹುದು, ನಾಳೆದು ಬೇರೆ ಯಾವ ಸಂಘಟನೆ ಬಗ್ಗೆ ಇರಬಹುದು. ಆದರೆ ನಾವು ಯಾವ ತತ್ವವನ್ನ ಬೆಂಬಲಿಸ್ತೇವೆ ಎಂಬುದೇ ಮುಖ್ಯ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ತತ್ವ, ಅಥವಾ ಕೆಲವರಿಗೆ ಪ್ರಶ್ನೆ ಕೇಳಬಾರದು ಎಂಬ ತತ್ವವ? ಇದೇ ಮೂಲ ಪ್ರಶ್ನೆ. ನಿಮಗೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ಒಪ್ಪಬಹುದು, ಒಪ್ಪದೇ ಇರಬಹುದು. ಅವರ ರಾಜಕೀಯವನ್ನ ಬೆಂಬಲಿಸಬಹುದು, ಬೆಂಬಲಿಸದೇ ಇರಬಹುದು, ವಿರೋಧಿಸಬಹುದು. ಆದರೆ ಯಾವುದೇ ಸಂಘಟನೆ ಕಾನೂನುಬದ್ಧ ಚೌಕಟ್ಟಿನೊಳಗಡೆ ಪಾರದರ್ಶಕವಾಗಿ ಉತ್ತರದಾಯಿತ್ವದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂಬ ಮಾತನ್ನ ಎಲ್ಲರೂ ಒಪ್ಪಬೇಕಾಗತ್ತೆ. ಅದನ್ನ ಪ್ರಜಾಪ್ರಭುತ್ವದಲ್ಲಿ ಅಸಂಗತ ಅಂತ ಹೇಳಲು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿಗಳು ದೊಡ್ಡವರಲ್ಲ, ಪಕ್ಷಗಳು ದೊಡ್ಡವರಲ್ಲ, ಸಂಘಟನೆಗಳು ದೊಡ್ಡವರಲ್ಲ. ಅತ್ಯಂತ ದೊಡ್ಡದು ಸಂವಿಧಾನ ಮಾತ್ರ. ಅತ್ಯಂತ ದೊಡ್ಡದು ಕಾನೂನು, ಅತ್ಯಂತ ದೊಡ್ಡದು ಸಮಾನತೆಯ ತತ್ವ. ಹಾಗಾಗಿ ಪ್ರಶ್ನೆ ಕೇಳಿದವರನ್ನ ಗುರಿಯಾಗಿಸುವುದಕ್ಕಿಂತ ಪ್ರಶ್ನೆಗೆ ಉತ್ತರಿಸುವುದನ್ನ ಸಂಘ ಪರಿವಾರ ಕಲಿಬೇಕು. ಅದು ಕಲಿಬೇಕಾದ್ರೆ ನೀವು ಪ್ರಜಾಪ್ರಭುತ್ವವಾದಿಗಳಾಗಬೇಕು. ಸಂವಿಧಾನವನ್ನ ನಿಮ್ಮ ಎದೆಯೊಳಗೆ ಇಳಿಸ್ಕೊಳ್ಬೇಕು. ಎದೆಯೊಳಗೆ ಮನುಸ್ಮೃತಿಯನ್ನಿಟ್ಟು ಬಾಯಲ್ಲಿ ಸಂವಿಧಾನದ ಮಾತು ಬಂದ್ರೆ ಅದೆಲ್ಲ ಸಾಧ್ಯ ಆಗೋದಿಲ್ಲ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.